ಸ್ಯಾಫ್ರನ್ ಟೆರರಿಸ್ಟ್ ಅಂತ ಕರೆಯುವಂತ ಮಾತಿನಲ್ಲಿ ಮೊದಲ ಬಾರಿಗೆ ಸ್ಯಾಫ್ರನ್ ಟೆರರಿಸ್ಟ್ ಅನ್ನೋ ಪದವನ್ನು ಯೂಸ್ ಮಾಡಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ಸಿನ ಗವರ್ಮೆಂಟ್ ನ ಕಾಲಕ್ಕೆ ಸ್ವತಃ ಪಿ ಚಿದಂಬರಂ ತಾನು ರಾಜ್ಯದ ಗೃಹ ಇಲಾಖೆಯ ಪ್ರಮುಖರನ್ನ ಸೇರಿಸಿಕೊಂಡು ಭಾಷಣ ಮಾಡುವಾಗ ಆ ಭಾಷಣದಲ್ಲಿ ಸ್ಯಾಫ್ರನ್ ಟೆರರಿಸಂ ಅನ್ನುವಂತ ಪದವನ್ನ ಬಳಸಿದ್ರು. ಅಂದ್ರೆ ದೇಶದ ಗೃಹ ಸಚಿವರು ಸ್ಯಾಫ್ರನ್ ಟೆರರಿಸಂ ಅನ್ನೋ ಪದವನ್ನ ಬಳಸಿದ್ರೆ ಅದು ಗೃಹ ಸಚಿವಾಲಯದ ಪ್ರಮುಖರ ಮುಂದೆ ಅವರು ಅದನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಳ್ಬಹುದು, ಅವ್ರ ಮುಂದಿನ ನಡೆ ಹೆಂಗಿರಬಹುದು? ಅಂದ್ರೆ ಇಡೀ ಸರ್ಕಾರ ಹೀಗೆ ಬಳಸಿದ ನಂತರ ಇತ್ತೀಚೆಗೆ ಅದೇ ಕಾಂಗ್ರೆಸ್ಸಿನ ಅವತ್ತಿನ ದಿನಗಳ ಮಂತ್ರಿಯೊಬ್ಬರು ಒಂದು ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು, ನಾವು ಸ್ಯಾಫ್ರನ್ ಟೆರರಿಸಂ ಅನ್ನೋ ಪದವನ್ನ ಬಳಸಿದ್ದು ತಪ್ಪಾಗೋಯ್ತು, ನಾವು ಹಾಗೆ ಮಾಡಬಾರ್ದಾಗಿತ್ತು, ಅದು ನಮ್ಮ ತಪ್ಪು ನಡೆಯಾಗಿತ್ತು. ಅಂದ್ರೆ ಇದು ವ್ಯವಸ್ಥಿತವಾಗಿರುವಂತ ರಾಜಕೀಯ ಷಡ್ಯಂತ್ರವಾಗಿ ಹಿಂದೂಗಳನ್ನ ಬಲಿಗೊಳಿಸುವಂತ ಪ್ರಯತ್ನ ಮಾಡಲಾಯಿತು. ನೀವು ಯಾವ ಗೌರಿ ಲಂಕೇಶ್ ಹತ್ಯೆ ಅಂತ ಹೇಳ್ತಿರೋ ಇವತ್ತಿನವರೆಗೂ ಕೂಡ ಸರ್ಕಾರಕ್ಕೆ ಅಥವಾ ಪೊಲೀಸರಿಗೆ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ಸಮರ್ಪಿಸಲಿಕ್ಕೆ ಆಗಲಿಲ್ಲ. ಅವರೆಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವ್ರು ಯಾರು 2 ವರ್ಷಗಳ ಕಾಲ ಇವ್ರನ್ನ ಯಾರನ್ನೂ ಹಿಡಿಲಿಕ್ಕಾಗದೆ ಹೋದಾಗ ಕೊನೆಗೆ ಸ್ಯಾಫ್ರನ್ ಟೆರರಿಸಂ ನ ಅಡಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಒಬ್ಬೊಬ್ಬರನ್ನ ನಿಲ್ಲಿಸಬೇಕಾದಂತ ಸ್ಥಿತಿ ಬಂತಲ್ಲ. ಇವತ್ತಿಗೂ ಕೂಡ ಇದಕ್ಕೆ ಯಾವುದೇ ಪ್ರೂಫ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಅದನ್ನು ಒಂದಲ್ಲ ಒಂದು ಇಸ್ಲಾಮಿಕ್ ಆರ್ಗನೈಸೇಷನ್ಗಳು ಇದನ್ನ ನಾವೇ ಮಾಡಿದ್ದು ಅಂತ ಎದೆ ತಟ್ಕೊಂಡು ಹೇಳುತ್ತೆ. ಮತ್ತೆ ನಾವು ಯಾವ ಆಧಾರದ ಮೇಲೆ ಇವ್ರನ್ನ ಒಪ್ಕೊಳ್ಬೇಕು, ಇವ್ರನ್ನ ಬಿಡಬೇಕು?